ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ರುಚಿಕರವಾದ ಚೋಳೆಕಾಯ್ದು ಬಾಳ್ಕನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ಧನ್ಯವಾದಗಳು. ಇದು ಕರ್ದಿರೋದು ಬಾಳ್ಕ ನೋಡಿ, ಚೋಳೆಕಾಯ್ದು ಬಾಳ್ಕ. ಇದು ಚೋಳೆಕಾಯ್ದು ಬಾಳ್ಕ ಕರ್ದು ತೋರಿಸ್ತೀನಿ. ಚೋಳೆಕಾಯಿ ಬಾಳ್ಕಕ್ಕೆ ಬೇಕಾದ ಸಾಮಾನುಗಳು ನೋಡ್ರಿ. ಇದು ಚೋಳೆಕಾಯಿ, ಇಂಗು, ಉಪ್ಪು ಮತ್ತು ಮೊಸರು. ಅಷ್ಟು ಈ ಚೋಳೆಕಾಯಿಗಳನ್ನ ಈ ಥರ ತುದಿ ಕಟ್ ಮಾಡ್ಕೋಬೇಕು. ಇದನ್ನ ಇವೆಲ್ಲ ಈ ಥರ ಇರ್ತವಲ್ಲ, ಈ ಥರ ತುದಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಇದರಲ್ಲಿ ಒಂದು ಬೋಗುಣಿನಲ್ಲಿ ಹಾಕ್ಕೊಂಡು ರೆಡಿ ಇಟ್ಕೊಳ್ರಿ. ಈಗ ಈ ಮೊಸರು ಇದೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಜ್ಜಿಗೆ ಥರ ಮಾಡ್ಕೋಬೇಕು. ಈ ಥರ ಎಲ್ಲವನ್ನೂ ಈ ಥರ ಕಟ್ ಮಾಡಿದೆ ನೋಡ್ರಿ. ಇದು ಈ ಥರ ಕಟ್ ಮಾಡಿ ಎಲ್ಲ ರೆಡಿ ಇಟ್ಕೋಬೇಕು. ಈಗ ಇದನ್ನು ಮಜ್ಜಿಗೆನ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಇಂಗು ಹಾಕ್ತಾ ಇದ್ದೀನಿ. ಇಂಗು ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇದನ್ನ ಚೆನ್ನಾಗಿ ಈ ಥರ ಕೈ ಆಡ್ಕೋಬೇಕು. ಈಗ ಈ ಮಜ್ಜಿಗೆ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಹಾಕಬೇಕು ನೋಡ್ರಿ. ಇದನ್ನ ಚೆನ್ನಾಗಿ ಕೈ ಆಡ್ಕೋಬೇಕು. ಅಂದರೆ ಫಸ್ಟು 3 ದಿವಸ ಇದೇ ಥರ ಮಜ್ಜಿಗೆನಾಗೆ ನೆನೆ ಇಡಬೇಕು. ಇದನ್ನು 3 ದಿವಸ ಆದಮೇಲೆ ಬಿಸಿಲಿಗೆ ಇಡಬೇಕು. ಇದು ಈ ಥರ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಬೇಕು. ಮತ್ತು ಬೆಳಗ್ಗೆ ಎದ್ದು ಕೂಡ ಮತ್ತೆ ಈ ಥರ ಕೈ ಆಡಬೇಕು. ಮೇಲೆ ಕೆಳಗೆ ಕೈ ಆಡ್ತಾ ಇರಬೇಕು. ಇದನ್ನು ಕೈ ಆಡ್ತಾ ಇದ್ದರೆ ಚೆನ್ನಾಗಿರ್ತದೆ. 3 ದಿವಸ ಆದಮೇಲೆ ಬಿಸಿಲಿಗೆ ಒಣ ಹಾಕಬೇಕು. ಇದನ್ನು ಒಂದು ತಟ್ಟೆ ಮುಚ್ಚಿಡ್ತಾ ಇದ್ದೀನಿ ನೋಡ್ರಿ. ಮತ್ತು ಬೆಳಿಗ್ಗೆ ಎದ್ದು ಕೂಡ ಮತ್ತೆ ಇದನ್ನು ಕೈ ಆಡಬೇಕು. ಈಗಿದು 3ನೇ ದಿವಸ ನೋಡ್ರಿ. ಇದು ಈ ಥರ ಕಲರ್ ಬಂದಿರ್ತವೆ. ಈಗ ಇವನ್ನ ನಾವು ಬಿಸಿಲಿಗೆ ಹೋಗಿ ಒಣ ಹಾಕಿ ಬರಬೇಕು. ಈಗ ಈ ಥರ ಬಿಸಿಲಿಗೆ ಒಣ ಹಾಕಿದ್ದೀವಿ ನೋಡ್ರಿ. ಇದು ಬಿಸಿಲಿಗೆ ಒಣಗಬೇಕು. ಇದು ಒಣಗಲಿಕ್ಕೆ 2-3 ದಿವಸ ಬೇಕಾಗುತ್ತೆ. ಇದು ನೋಡಿ, ಈಗ ಇದು ಚೆನ್ನಾಗಿ